नमस्कार दोस्तों, वेलकम टू विज्ञान विद डॉक्टर जी. I am Dr. Govindarajan, radiologist, यानी कि आपका स्कैनिंग डॉक्टर. In my previous videos, I was talking about ultrasound in pregnancy, high-risk pregnancy, sonomammography or breast ultrasound, transvaginal ultrasound, elastography, etc. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಅಲ್ಟ್ರಾಸೌಂಡ್ KUB ರೀಜನ್. ಅಂದರೆ ಇದು ಒಂದು ಕಾಮನ್ ಆಗಿ ರಿಕ್ವೆಸ್ಟ್ ಮಾಡುವಂತಹ ಇನ್ವೆಸ್ಟಿಗೇಷನ್ ಆಗಿರುತ್ತೆ. KUB ಅಂದರೆ ಫುಲ್ ಫಾರ್ಮ್ ಕಿಡ್ನಿ ಯುರೆಟರ್ ಬ್ಲ್ಯಾಡರ್ ಅಂತ ಹೇಳ್ತೀವಿ, ಅಥವಾ ಕಿಡ್ನಿ ಯೂರಿನರಿ ಬ್ಲ್ಯಾಡರ್, ಎರಡು ಕರೆಕ್ಟೇ ಇದು. ಸೊ ಯಾಕೆಂದರೆ ಯುರೆಟರ್ಸ್ನ ನಾರ್ಮಲಿ ನಾವು ನೋಡಲಿಕ್ಕಾಗಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿ. ಹಾಗಾಗಿ KUB ಅಂದರೆ ಕಿಡ್ನಿ ಯುರೆಟರ್ ಬ್ಲ್ಯಾಡರ್ ಇರ್ಬೋದು, ಕಿಡ್ನಿ ಯೂರಿನರಿ ಬ್ಲ್ಯಾಡರು ಇರಬಹುದು. ಸೊ ಇದು ಯಾವಾಗ ನಾವು ಅಡ್ವೈಸ್ ಮಾಡ್ತೀವಿ ಅಥವಾ ಯಾವಾಗ ಈ ಸ್ಕ್ಯಾನನ್ನು ಮಾಡಿಸ್ಕೋಬೇಕಾಗತ್ತೆ? ಯಾವುದೇ ಪೇಷಂಟು ಒಂದು ಹೊಟ್ಟೆ ನೋವು ಅಂತ ಬರಬಹುದು. ಹೊಟ್ಟೆ ನೋವು ಬಂದಾಗ ಕ್ಲಿನಿಕಲಿ ಅವರು ಎಕ್ಸಾಮಿನೇಷನ್ ಮಾಡಿಬಿಟ್ಟು ಅದು ರೀನಲ್ ಸ್ಟೋನ್ ಇರ್ಬೋದು, ಅಂದರೆ ಕಿಡ್ನಿ ಸ್ಟೋನ್ ಇರ್ಬೋದು, ಅಥವಾ ಯುರೆಟ್ರಲ್ಲಿ ಸ್ಟೋನ್ ಇರಬಹುದು, ಅಥವಾ ಕಿಡ್ನಿ ಏನಾರ ಇನ್ಫೆಕ್ಷನ್ ಆಗಿರಬಹುದು, ಈ ಥರ ಯಾವುದೇ ಕಾರಣಗಳಿದೆಯಾ, ಅಥವಾ ಪೇಷಂಟ್ ಓಲ್ಡ್ ಏಜ್ ಆಗಿರುತ್ತೆ, ಅವರಿಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇದ್ದ ರೀತಿಯಲ್ಲಿ ಸಿಂಪ್ಟಮ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅಂತಹವರಿಗೆ ನಾವು ಬ್ಲ್ಯಾಡರ್ ಇವ್ಯಾಲ್ಯೂಷನ್, ಯೂರಿನರಿ ಬ್ಲ್ಯಾಡರ್ ಇವ್ಯಾಲ್ಯೂಷನ್, ಪ್ರಾಸ್ಟೇಟ್ ಸೈಜ್ ಇವ್ಯಾಲ್ಯೂಷನ್ ಇದನ್ನು ಮಾಡಲಿಕ್ಕೆ ನಾವು KUB ಸ್ಕ್ಯಾನ್ ಯೂಸ್ ಮಾಡ್ಬೋದು. ಅಥವಾ ಇನ್ನು ಕೆಲವು ಟೈಮಲ್ಲಿ ರೀನಲ್ ಫೇಲ್ಯೂರ್ ಪೇಷಂಟ್ಸ್ ಇರ್ತಾರೆ, ಅಥವಾ ಅವರಿಗೆ ಕ್ರಾನಿಕ್ ಡಯಾಬಿಟಿಸ್ ಇರುತ್ತೆ, ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಶುಗರ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಲಾಂಗ್ ಸ್ಟ್ಯಾಂಡಿಂಗ್ ಹೈಪರ್ ಟೆನ್ಷನ್ ಅಂದರೆ BP ಜಾಸ್ತಿ ಇರುತ್ತೆ. ಅಂಥವ್ರಲ್ಲಿ ಇನಿಷಿಯಲ್ ಇವ್ಯಾಲ್ಯೂಷನಲ್ಲಿ ಯೂಶ್ವಲಿ ಅಫ್ಕೋರ್ಸ್ ಬೇರೆ ಎಂಟೈರ್ ಅಬ್ಡಮನ್ನು ಸ್ಕ್ಯಾನ್ ಮಾಡ್ತೀವಿ, ಆದರೆ ಕಿಡ್ನಿ ಯುರೆಟರ್ ಆ್ಯಂಡ್ ಬ್ಲ್ಯಾಡರ್ ಅನ್ನೋದನ್ನು ಕಾಮನ್ ಆಗಿ ಮಾಡ್ತೀವಿ. ಯಾಕೆಂದರೆ ಈ ಹೈಪರ್ ಟೆನ್ಷನ್ ಡಯಾಬಿಟಿಸ್ ಎಲ್ಲ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುವಂಥ ಸಾಧ್ಯತೆಗಳು ಉಂಟು. ಸೊ ಇದೊಂದು ಬೇಸ್ ಲೈನ್ ಆಗಿ ಮಾಡಬಹುದು. ಸೊ ಹಾಗಾಗಿ ಅಲ್ಟ್ರಾಸೌಂಡ್ KUB ಅಂದರೆ ಕಿಡ್ನಿ ಯುರೆಟರ್ ಬ್ಲ್ಯಾಡರ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅದಕ್ಕೆ ಕಾರಣಗಳು ಹಲವಾರಿರುತ್ತೆ, ಬಟ್ ಮೋಸ್ಟ್ ಕಾಮನ್ಲಿ ಕಿಡ್ನಿ ಸ್ಟೋನ್ಸ್ ಇರಬಹುದು, ಕಿಡ್ನಿ ಇನ್ಫೆಕ್ಷನ್ಸ್ ಇರಬಹುದು, ಪ್ರಾಸ್ಟೇಟ್ ಪ್ರಾಬ್ಲಮ್ ಇರಬಹುದು, ಅಥವಾ ಯಾವುದೇ ರೀತಿಯ ಅದರ್ ರೀನಲ್ ಫೇಲ್ಯೂರ್ಸ್, ಎನಿ ಅದರ್ ಕಾಸಸ್ ಇರಬಹುದು. ಇದರಲ್ಲಿ ಏನು ಮಾಡ್ತೀವಿ ಸ್ಕ್ಯಾನು? ಐಡಿಯಲಿ ಪೇಷಂಟ್ ಒಂದು 4 to 6 hours ಫಾಸ್ಟಿಂಗ್, ಅಂದರೆ ಖಾಲಿ ಹೋಟೆಲ್ ಇರಬೇಕು. ಒಟ್ಟಿಗೆ ಊಟ ಗೀಟ ತಿಂದು ಅಥವಾ ತಿಂಡಿ ತಿಂದುಬಿಟ್ಟು ಬಂದರೆ, ಅಥವಾ ಏನಾರು ಫುಡ್ ತೊಗೊಂಡು ಬಂದರೆ, ಅಥವಾ ಜ್ಯೂಸ್ ಕುಡಿದ್ಬಿಟ್ಟು ಬಂದರೆ ಏನಾಗುತ್ತೆ, ಯೂಶ್ವಲಿ ಏರ್ ತುಂಬ್ಕೊಂಡ್ಬಿಡುತ್ತೆ, ಕಿಡ್ನಿ ಒಂದೊಂದ್ಸಲಿ ನೋಡೋದು ಕಷ್ಟ ಆಗುತ್ತೆ. ಎಷ್ಟೋ ಸತಿ ನೀವು ರಿಪೋರ್ಟಲ್ಲಿ ನೋಡಿರ್ಬೋದು, ಅಬ್ಸ್ಕ್ಯೂರ್ಡ್ ಡ್ಯೂ ಟು ಬವೆಲ್ ಗ್ಯಾಸಸ್ ಅಂತ ಬರ್ತಿರ್ತಾರೆ. ಸೊ ಅದು ಒನ್ ಆಫ್ ದಿ ರೀಸನ್ಸ್ ಇರುತ್ತೆ. ಸೊ ಐಡಿಯಲ್ 4 to 6 ಗಂಟೆ ಕಾಲ ಫಾಸ್ಟಿಂಗ್ ಇರಬಹುದು. ಮತ್ತು ಬ್ಲ್ಯಾಡರ್ ಫುಲ್ ಆಗಿರಬೇಕು. ಅಂದರೆ ಫುಲ್ ಅಂದರೆ ತುಂಬ ಫುಲ್ ಅಲ್ಲ, ಮಾಡ್ರೇಟ್ಲಿ ಫುಲ್. ಅಂದರೆ ನಿಮಗೆ ಹಿಡ್ಕೊಳ್ಳೋಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಆದರೆ ಕಷ್ಟ ಆಗುತ್ತೆ ಅನ್ನೋ ಥರ ಇರಬೇಕು. ಅಟ್ ದ ಸೇಮ್ ಟೈಮ್ ಇನ್ನೇನು ಬಂದೇ ಬಿಡುತ್ತೆ ಯೂರಿನು ಅನ್ನೋ ಥರ ಇರಬಹುದು. ಸೊ ಮಾಡ್ರೇಟಾಗಿ ಡಿಸ್ಟೆಂಡ್ ಆಗಿರುವಂಥ ಬ್ಲ್ಯಾಡರ್ ಇರಬೇಕು. ಏನಕ್ಕೆ ಅಂತಂದರೆ ಬ್ಲ್ಯಾಡರ್ ಒಳಗಡೆ ಎಲ್ಲ ಚೆನ್ನಾಗಿ ನೋಡ್ಬೋದು. ಸೆಕೆಂಡ್ ಥಿಂಗ್, ಪ್ರಾಸ್ಟೇಟ್ನ ಅಸೆಸ್ ಮಾಡಬಹುದು. ಥರ್ಡ್ ಥಿಂಗ್, ಕಿಡ್ನಿ ಕ್ಲೀನಾಗಿ ಅಸೆಸ್ ಮಾಡ್ಬೋದು. ಬ್ಲ್ಯಾಡರ್ ಮಾಡ್ರೇಟ್ಲಿ ಫುಲ್ ಇದ್ದಾಗ ನಮಗೆ ಕಿಡ್ನಿ ಫುಲ್ನೆಸ್ ಏನಾರು ಇದೆಯಾ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಫೋರ್ತ್ ಥಿಂಗ್, ನಾವು ಪ್ರೀ ವಾಯ್ಡ್ ಆ್ಯಂಡ್ ಪೋಸ್ಟ್ ವಾಯ್ಡ್ ಅಂತ ಅಸೆಸ್ ಮಾಡ್ತೀವಿ. ಅಂದರೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇರುವಂತಹವರಿಗೆ ಗಂಡಸರಲ್ಲಿ, ಅಥವಾ ಯೂರಿನೇಷನ್ ಮಾಡೋದಕ್ಕೆ ಪ್ರಾಬ್ಲಮ್ ಇರುವಂತಹವರಲ್ಲಿ, ಗಂಡಸರಿರ್ಬೋದು ಹೆಂಗಸರಿರ್ಬೋದು, ಅವರಲ್ಲಿ ನಾವು ಪ್ರೀ ವಾಯ್ಡ್ ಆ್ಯಂಡ್ ಪೋಸ್ಟ್ ವಾಯ್ಡ್, ಅಂದರೆ ಫಸ್ಟು ಸ್ಕ್ಯಾನ್ ಮಾಡಿ ಎಷ್ಟು ಯೂರಿನ್ ತುಂಬಿದೆ, ಯೂರಿನ್ ಪಾಸ್ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತೀವಿ. ಬಂದ ಮೇಲೆ ಮತ್ತೆ ಎಷ್ಟು ಉಳ್ಕೊಂಡಿದೆ. ನಾರ್ಮಲಿ ಅದು ಸಿಗ್ನಿಫಿಕೆಂಟಾಗಿ ಇರಬಾರ್ದು, ಕಂಪ್ಲೀಟ್ ಪಾಸ್ ಆಗಬೇಕು. ಬೈ ಚಾನ್ಸ್ ಅದು ಸಿಗ್ನಿಫಿಕೆಂಟ್ ಅಮೌಂಟ್ ಉಳ್ಕೊಂಡಿದ್ರೆ ಸಿಗ್ನಿಫಿಕೆಂಟ್ ರೆಸಿಡ್ಯೂಯಲ್ ವಾಲ್ಯೂಮ್ ಅಂತ ಬರಿತೀವಿ ನಾವು. ಸೊ ಇದೆಲ್ಲ ಕಂಡುಹಿಡಿಯೋದಕ್ಕೆ KUB ಅಲ್ಟ್ರಾಸೌಂಡ್ ಒಂದು ಬಹಳ ಉಪಯೋಗಕಾರಿ ಸ್ಕ್ಯಾನಿಂಗ್ ಟೆಕ್ನಿಕ್. ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ಮಷಿನ್ಲಾಗುತ್ತೆ. ಸಿಂಪಲ್ ರುಟೀನ್ ಅಲ್ಟ್ರಾಸೌಂಡ್ ನಾವು ಏನು ಮಾಡ್ತೀವಿ ಅದನ್ನೇ ಮಾಡ್ತೀವಿ. ಓನ್ಲಿ ಥಿಂಗ್ ಈಸ್ ಪ್ರಿಪ್ರೇಷನ್ ಈಸ್ 4 to 6 hours ಆಫ್ ಫಾಸ್ಟಿಂಗ್ ಇರಬೇಕು. ಸೆಕೆಂಡ್ ಥಿಂಗ್, ಬ್ಲ್ಯಾಡರ್ ಮಾಡ್ರೇಟ್ಲಿ ಫುಲ್ ಆಗಿರಬೇಕು. ಪೇಷಂಟು ಈಸಿಯಾಗಿ ಮಲಗುವಂತಹ ಪರಿಸ್ಥಿತಿಯಲ್ಲಿ ಇರಬೇಕು. ಇಷ್ಟಿತ್ತು ಅಂದರೆ ಕಾಮನಾಗಿ ಕಿಡ್ನಿನ ಚೆನ್ನಾಗಿ ಅಸೆಸ್ ಮಾಡಬಹುದು. ಅಂದರೆ ಇದರಲ್ಲಿ ನೀವು ಕೇಳ್ಬೋದು, ಎಲ್ಲದೂ ಕಂಡುಹಿಡಿದ್ಬಿಡ್ಬೋದಾ? ಇಲ್ಲ. ಟೈನಿ ಅಂದರೆ ಕ್ಯಾಲ್ಕ್ಯುಲೈ ಅಂದರೆ ಸ್ಟೋನ್ಸ್, ಅಂದರೆ ಅರೌಂಡ್ 3 to 4 millimeter, 4 to 5 millimeter ಸ್ಟೋನ್ಸ್ ಸಮ್ಟೈಮ್ಸ್ ಕಾಣಿಸಲ್ಲ. ಒಂದು ಕಡೆ ಕಾಣಿಸಿರ್ಬೋದು, ಅದು ಯೂರಿನಲ್ಲಿ ಪಾಸ್ ಆಗೋ ಚಾನ್ಸಸ್ಸು ಇದ್ದಿರುತ್ತೆ ಪೇಯ್ನ್ ಇಲ್ಲದೆ. ಸೊ ಹಾಗಾಗಿ ಲೆಸ್ ದ್ಯಾನ್ 5 millimeter ಸ್ಟೋನ್ಸು ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ಅನ್ ಅಲ್ಟ್ರಾಸೌಂಡ್. ಸೆಕೆಂಡ್ ಥಿಂಗ್, ಟ್ಯೂಮರ್ಸ್ ಲೆಸ್ ದ್ಯಾನ್ 1 centimeter ಇರುವಂಥದ್ದು ಕಂಡುಹಿಡಿಯೋದು ಕಷ್ಟ ಅಲ್ಟ್ರಾಸೌಂಡಲ್ಲಿ, ಕಿಡ್ನಿಯಲ್ಲಿ ನಾನು ಹೇಳ್ತಿರೋದು. ಯೂರಿನರಿ ಬ್ಲ್ಯಾಡರಲ್ಲಿ ಯೂಶ್ವಲಿ ತುಂಬ ಚಿಕ್ಕ ಸ್ಟೋನ್ ಇದ್ದು ಕಂಡುಹಿಡಿಬೋದು, ಅಥವಾ ಯುರೆಟ್ರಲ್ಲಿದ್ದು ಅದು ಅಬ್ಸ್ಟ್ರಕ್ಷನ್ ಮಾಡ್ತಾ ಇತ್ತೆ ಅಂತಂದರೆ ಹೈಡ್ರೋನೆಫ್ರೋಸ್ ಅಂತ ಹೇಳ್ತೀವಿ. ಆ ಅಬ್ಸ್ಟ್ರಕ್ಷನ್ ಇತ್ತು ಅಂತಂದರೆ ಅದನ್ನು ಕಂಡುಹಿಡಿಯುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಏನೂ ಇಲ್ಲ, ಅಂದರೆ ಆಬ್ವಿಯಸ್ ಆಗಿ ಏನೂ ಕಾಣಿಸ್ತಾ ಇಲ್ಲ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಮಾಡುವಂಥ ಸ್ಕ್ಯಾನ್. ಇದರಲ್ಲಿ ಏನಾರ ಅಬ್ನಾರ್ಮಲಿಟಿ ಅಥವಾ ಸಸ್ಪಿಷನ್ ಕಂಡು ಬಂದರೆ ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಇಸ್ CT ಸ್ಕ್ಯಾನ್.
ಸಿ ಟಿ ಸ್ಕ್ಯಾನ್ ಮಾಡಬಾರ್ದು ಅನ್ನೋ ಹಾಗಿದ್ರೆ MRI ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋಲಿ ಮುಗಿಸ್ತೀನಿ. ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ಐ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಆ್ಯಂಡ್ ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಮೇಜಿಂಗ್ ಇನ್ ಪೇಷಂಟ್ಸ್, ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮಿ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.